ಮಕರ ರಾಶಿಯ ಆತ್ಮೀಯ ಬಂಧುಗಳೇ, ನಿಮಗೆ ಲಾಟ್ರಿ ಹೊಡೆದಿದೆ. ಸತ್ಯ ಗೊತ್ತಾದರೆ ನೀವು ನಿಜವಾಗ್ಲೂ ಕೂಡ ಬೆಚ್ಚಿ ಬೀಳ್ತೀರ. ಮಕರ ರಾಶಿಯ ಬಂಧುಗಳೇ, ಎಲ್ಲರಿಗೂ ಕೂಡ ನಮಸ್ಕಾರ. ನಮ್ಮ ಚಾನಲ್ಗೆ ಆತ್ಮೀಯ ಸ್ವಾಗತ. ನಿಮಗೆ ಆತ್ಮೀಯ ಸ್ವಾಗತ. ಎಲ್ಲರಿಗೂ ಕೂಡ ಯಾರು ಕೂಡ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಜಾಕ್ಪಾಟ್ ಅನ್ನೋದು ಹೊಡೆದಿದ್ದೀರಿ ನನ್ನ ಪ್ರೀತಿಯ ವೀಕ್ಷಕರೇ, ಒಂದು ಕ್ಷಣ ಇಲ್ಲಿ ಸ್ಟಾಪ್ ಮಾಡಿ. ಯಾಕೆಂದರೆ ನಾನು ಈಗ ಹೇಳಲಿರುವ ವಿಷಯ ನಿಮ್ಮ ಇಡೀ ಜೀವನದ ದಾರಿಯನ್ನೇ ತಿರುಗಿಸ್ಬೋದು. ಈ ವಿಡಿಯೋವನ್ನು ಅರ್ಧದಲ್ಲಿ ಬಿಟ್ಟರೆ ನೀವು ಜೀವನದ ಅತಿ ದೊಡ್ಡ ಅವಕಾಶವನ್ನು ಮಿಸ್ ಮಾಡ್ಕೋತೀರ. ಇವತ್ತು ನಿಮಗೆ ಇದು ಸಾಮಾನ್ಯ ದಿನವಲ್ಲ. ಅದೆಲ್ಲದಕ್ಕಿಂತ ಮುಂಚೆ ನೀವು ವಿಡಿಯೋಗೆ ಒಂದು ಲೈಕ್ ಮಾಡಿ, ವಾರಾಹಿ ಮಾತೆಯನ್ನು ಸ್ಮರಿಸಿ. ಯಾಕೆಂದರೆ ಇದು ಗುಪ್ತ ನವರಾತ್ರಿ, ವಾರಾಹಿ ಅಮ್ಮನವರ ನವರಾತ್ರಿ. ಆಕಾಶದಲ್ಲಿ ಏನು ನಡೀತಾ ಇದೆ ಮತ್ತು ಈ ವಿಡಿಯೋ ಮುಗಿಯುವ ಹೊತ್ತಿಗೆ ನಿಮ್ಮ ಜೀವನದಲ್ಲಿ ಬರಲಿರುವ ದೊಡ್ಡ ತಿರುವು ಏನು ಅಂತ ನಿಮಗೆ ಗೊತ್ತಾಗುತ್ತೆ. ಮೊದಲಿಗೆ ನಾನು ಒಂದು ವಿಷಯ ಕ್ಲಿಯರಾಗಿ ಮಾಡ್ತೀನಿ. ಈ ಸಮಯದಲ್ಲಿ ರೂಪುಗೊಳ್ತಿರುವ ಯೋಗಗಳು ಕೇವಲ ವರ್ಷಗಳಿಗೆ ಒಮ್ಮೆ, ಕೆಲವು ವರ್ಷಗಳಿಗೆ ಒಮ್ಮೆ ಮಾತ್ರ ಬರುತ್ತೆ ಮತ್ತು ಇದನ್ನು ನೀವು ಲೈಟಾಗಿ ತೆಗೆದುಕೊಂಡವರು ಆಮೇಲೆ ತುಂಬ ಬೇಸರ ಮಾಡ್ಕೊತೀರ. ಹಾಗಾಗಿ ನೀವು ಈಗ ಗಮನ ಇಟ್ಟು ಕೇಳಿದರೆ ಭವಿಷ್ಯ ನಿಮ್ಮ ಪರವಾಗಿ ಬದಲಾಗಬಹುದು. ಮತ್ತು ಪ್ರಾಮಾಣಿಕವಾಗಿ ಹೇಳಬೇಕಂದ್ರೆ ನೀವು ಈಗಾಗಲೇ ಗೆದ್ದಿದ್ದೀರಿ, ನಿಮಗೆ ಅದರ ಅರಿವು ಇಲ್ಲ ಅಷ್ಟೆ. ಈಗ ನಿಮ್ಮ ಜಾತಕದಲ್ಲಿ ಗ್ರಹಗಳ ಚಲನೆಯನ್ನು ನೋಡಿದರೆ ಇದು ಸಾಮಾನ್ಯ ಬದಲಾವಣೆಯನ್ನು ತೋರಿಸ್ತಾ ಇಲ್ಲ. ಬದಲಾಗಿ ದೊಡ್ಡ ಧನ ಲಾಭ, ಅನಿರೀಕ್ಷಿತ ಆರ್ಥಿಕ ಏಳಿಗೆಯನ್ನು ಸೂಚನೆ ಮಾಡ್ತಾ ಇದೆ. ಆದರೆ ನಿಜವಾದ ವಿಷಯ ಇನ್ನೂ ಮುಗಿದಿದೆ ಅಂತ ಅನ್ಕೋಬೇಡಿ. ಇದು ನಿಮ್ಮ ಹಣದಲ್ಲಿ ಮಾತ್ರವಲ್ಲ, ನಿಮ್ಮ ಸಂಬಂಧಗಳು, ನಿಮ್ಮ ಕುಟುಂಬ, ನಿಮ್ಮ ಮನಸ್ಸಿನ ನೆಮ್ಮದಿಯಲ್ಲೂ ಕೂಡ ದೊಡ್ಡ ಪರಿವರ್ತನೆ ತರ್ತಾ ಇದೆ. ನಾನು ಪೂರ್ತಿ ಕಥೆಯನ್ನು ಈಗಲೇ ಹೇಳೋದಿಲ್ಲ. ವಿಡಿಯೋಗೆ ಒಂದು ಲೈಕ್ ಮಾಡಿ. ವಾರಾಹಿ ನವರಾತ್ರಿ ಆಗಿರೋದ್ರಿಂದ ಇದು ಗುಪ್ತ ನವರಾತ್ರಿ. ಅಮ್ಮನವರನ್ನು ಸ್ಮರಿಸಿ. ಜೈ ಮಾತಾ, ವಾರಾಹಿ ಮಾತಾ ಅಂತ ಕಮೆಂಟ್ ಮಾಡಿ. ದೇವರೇ ನಿಮ್ಮನ್ನು ಈ ಸಂದೇಶದವರೆಗೂ ಕರೆತಂದಿದ್ದಾನೆ ಅಂತಾನೆ ಅರ್ಥ. ಮತ್ತು ಇದು ಕಾಕತಾಳೀಯಲ್ಲ. ಹಾಗಾಗಿ ದಯವಿಟ್ಟು ವಿಡಿಯೋ ಕಮೆಂಟಲ್ಲಿ ಜೈ ಮಾತಾ, ವಾರಾಹಿ ಮಾತಾ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಆ ತಾಯಿಯ ಆಶೀರ್ವಾದ ನಿಮ್ಮ ಬಹಳ ಹತ್ತಿರದಲ್ಲಿದೆ ಮತ್ತು ಈ ಮಾತನ್ನು ಯಾರು ವಾರಾಹಿ ಮಾತಾ ಅಂತ ಬರೀತಾರೋ ಅವರಿಗೆ ಶೀಘ್ರದಲ್ಲೇ ತಮ್ಮ ಬದುಕಲ್ಲಿ ಶುಭ ಬದಲಾವಣೆ ಅನ್ನೋದು ನೋಡ್ತೀರಾ. ಇದು ಗುಪ್ತ ವಾರಾಹಿ ನವರಾತ್ರ ತುಂಬಾ ಇಂಪಾರ್ಟೆಂಟ್. ಈಗ ನಿಮ್ಮ ವೃತ್ತಿ ಬದುಕಿನ ಬಗ್ಗೆ ಮಾತನಾಡೋಣ. ಯಾಕೆಂದರೆ ಅಸಲಿ ಆಟ ಅನ್ನೋದು ಶುರುವಾಗೋದು ಇಲ್ಲಿಂದ. ಬಹಳ ದಿನಗಳಿಂದ ನಿಮಗೆ ಒಂದು ರೀತಿಯ ಅಶಾಂತಿ ಅನ್ನೋದು ಕಾಣ್ತಾ ಇತ್ತು. ನಾನು ಎಷ್ಟು ಕಷ್ಟಪಟ್ಟು ಕೂಡ ಫಲ ಸಿಗ್ತಾ ಇಲ್ಲ, ನಾನು ಕೊಟ್ಟಿದ್ದು ವಾಪಸ್ ಬರ್ತಾ ಇಲ್ಲ ಅಂತ ಈ ಭಾವನೆ ನಿಮ್ಮಲ್ಲಿ ಇತ್ತು. ಆದರೆ ಆ ಕಷ್ಟದ ದಿನಗಳ ಕಿಟಕಿ ಈಗ ಮುಚ್ಚುತ್ತಾ ಇದೆ. ನಿಮ್ಮ ಕೆಲಸದ ಕ್ಷೇತ್ರದಲ್ಲಿ ಸದ್ಯದಲ್ಲೇ ಒಂದು ಅವಕಾಶ ಅನ್ನೋದು ಬರ್ತಾ ಇದೆ. ಅದು ಮೊದಲಿಗೆ ತುಂಬ ಚಿಕ್ಕದಾಗಿ, ಸ್ಮಾಲ್ ಆಗಿ ಕಾಣುತ್ತೆ. ಆದರೆ ಇದೇ ಸಣ್ಣ ಅವಕಾಶ ಭವಿಷ್ಯದಲ್ಲಿ ನಿಮ್ಮ ಇಡೀ ಜೀವನದ ಚಿತ್ರಣವನ್ನೇ ಬದಲಾಯಿಸಿಬಿಡುತ್ತೆ. ಈ ಅವಕಾಶ ತುಂಬ ಇದ್ದಕ್ಕಿದ್ದಂತೆ ಬರುತ್ತೆ ಅನ್ನೋದನ್ನು ನೀವು ನೆನಪಿಟ್ಕೊಂಬಿಡಿ. ಮತ್ತು ನೀವು ಅದನ್ನು ಗುರುಸೋದು ತುಂಬ ಇಂಪಾರ್ಟೆಂಟ್. ಯಾಕೆಂದರೆ ನಾವು ಅನೇಕ ಬಾರಿ ದೊಡ್ಡ ಅವಕಾಶಗಳನ್ನು ಚಿಕ್ಕದು ಅಂತ ತಿಳ್ಕೊಂಡ್ಬಿಡ್ತೀವಿ. ಆದರೆ ಇಲ್ಲಿ ಒಂದು ಎಚ್ಚರಿಕೆ ಕೂಡ ಇದೆ ಮತ್ತು ಅದನ್ನು ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಈ ಸಮಯದಲ್ಲಿ ನಿಮ್ಮ ಸುತ್ತ ಯಾರೋ ಒಬ್ಬರು ಇರಬಹುದು. ಅವರು ಹೊರಗೆ ನಿಮ್ಮನ್ನು ಬೆಂಬಲಿಸುವಂತೆ ನಟಿಸ್ತಾರೆ, ಆದರೆ ಒಳಗೊಳಗೆ ನಿಮ್ಮ ಬೆಳವಣಿಗೆ ಕಂಡು ಹೊಟ್ಟೆ ಕಿಚ್ಚು ಪಡ್ತಾರೆ. ಹಾಗಾಗಿ ಈ ಸಮಯದಲ್ಲಿ ನಿಮ್ಮ ಆಲೋಚನೆಗಳನ್ನು, ವಿಶೇಷವಾಗಿ ನಿಮ್ಮ ಮುಂದಿನ ಯೋಜನೆಗಳ ಬಗ್ಗೆ ಎಲ್ಲರ ಮುಂದೆ ಬಿಚ್ಚಿಡಬೇಡಿ. ತಾಳ್ಮೆಯಿಂದ ಇರಿ, ಯಾಕೆಂದರೆ ಸತ್ಯ ಬೇಗನೆ ಹೊರಗೆ ಬರುತ್ತೆ. ಈಗ ಹಣದ ವಿಷಯಕ್ಕೆ ನಾವು ಬರೋಣ ಮತ್ತು ಇಲ್ಲಿ ಕತೆ ಇನ್ನಷ್ಟು ರೋಚಕವಾಗಿ ಇರುತ್ತೆ. ನಿಮ್ಮ ಜೀವನದಲ್ಲಿ ಒಂದು ಅಪರೂಪದ ಹಣಕಾಸಿನ ಯೋಗ ಅನ್ನೋದು ರೂಪುಗೊಳ್ತಾ ಇದೆ. ಇದು ಸಾಮಾನ್ಯವಾಗಿ ಎಲ್ಲರಿಗೂ ಸಿಗೋದಿಲ್ಲ. ಈ ಹಣ ನಿಮ್ಮ ಹಿಂದಿನ ಪರಿಶ್ರಮದ ಫಲ ಆಗಿರ್ಬೋದು, ಅಥವಾ ನೀವು ಎಂದು ನಿರೀಕ್ಷೆ ಮಾಡದ ಕಡೆಯಿಂದ ಬರಬಹುದು. ಕೆಲವರಿಗೆ ಇದು ಬಹಳ ದಿನಗಳಿಂದ ಬಾಕಿ ಇದ್ದ ಕೆಲಸ ಪೂರ್ಣ ಆಗ್ತಾ ಇರೋದ್ರಿಂದ ಬರಬಹುದು. ಆದರೆ ಇನ್ನು ಕೆಲವರಿಗೆ ಇದು ಹೊಸ ದಾರಿಯಿಂದ ಬರ್ಬೋದು. ಆದರೆ ಈ ಹಣದ ಯೋಗದ ನಿಜವಾದ ರಹಸ್ಯ ಸಂಜೆ ಸಮಯಕ್ಕೆ ನಿಮಗೆ ಗೊತ್ತಾಗುತ್ತೆ ಮತ್ತು ನೀವು ಇದನ್ನು ಬಹಳ ಎಚ್ಚರಿಕೆಯಿಂದ ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳ್ತೀನಿ. ಯಾಕೆಂದರೆ
ಮುಂಬರುವ ದಿನಗಳಲ್ಲಿ ಒಂದು ಸಂಜೆ ಸೂರ್ಯ ಅನ್ನೋದು ಮುಳುಗಿದ ನಂತರ ನಿಮ್ಮ ಜೀವನದಲ್ಲಿ ಒಂದು ಮಾತುಕತೆ, ಒಂದು ಸುದ್ದಿ ಅನ್ನೋದು ಬರುತ್ತೆ. ಅದು ಮೊದಲಿಗೆ ತುಂಬ ದಿಸ್ ಈಸ್ ವೆರಿ ನಾರ್ಮಲ್ ಅಂತ ನಿಮಗೆ ಅನ್ನಿಸ್ಬೋದು. ಈ ತಿರುವು ಬಹಳ ಮುಖ್ಯ. ನೀವು ಅದನ್ನು ಲೈಟಾಗಿ ಪರಿಗಣಿಸಬಾರ್ದು. ನೀವು ವಿಡಿಯೋಗೆ ಇನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಜೈ ವಾರಾಹಿ ಮಾತಾ ಅಂತ ಕಮೆಂಟ್ ಮಾಡಿ. ನೀವು ಈ ಸಂಜೆ ದಾರಿಯಲ್ಲಿ ಏನೇ ಬಂದರೂ ಕೂಡ ಅದನ್ನು ಎಚ್ಚರಿಕೆಯಿಂದ ಆಲಿಸಿ. ಯಾಕೆಂದರೆ ಅದೇ ನಿಮ್ಮ ಹಣೆ ಬರಹ ಹೊಸ ದಿಕ್ಕಿಗೆ ತಿರುಗುವ ಕ್ಷಣ ಆಗಿರುತ್ತೆ. ಈಗ ಸ್ವಲ್ಪ ನೀವು ಸ್ಟಾಪ್ ಮಾಡಿ. ಯಾಕೆಂದರೆ ಕತೆ ಇಲ್ಲಿಗೆ ಮುಗಿಯುತ್ತೆ ಅಂತ ನೀವು ಏನಾದರೂ ಅಂದ್ಕೊಂಡ್ರೆ ಇಲ್ಲ. ಯಾಕೆಂದರೆ ನಿಜವಾದ ಕತೆ ಅನ್ನೋದು ಈಗ ಸ್ಟಾರ್ಟ್ ಆಗ್ತಾ ಇದೆ. ನಾನು ಇಲ್ಲಿಯವರೆಗೆ ಮೇಲ್ನೋಟದ ವಿಷಯಗಳನ್ನು ಮಾತ್ರ ಹೇಳ್ಕೊತ ಬಂದಿದ್ದೀನಿ. ಇನ್ನು ಇಂಪಾರ್ಟೆಂಟ್ ವಿಷಯ ಹೇಳಿಲ್ಲ. ದೊಡ್ಡ ಗುಟ್ಟು ಅನ್ನೋದು ಹೇಳೋದಿದೆ. ನಾನು ನಿಮಗೆ ಹೇಳಿದಾಗೆ ನೀವು ನಂಬೋದಿಲ್ಲ. ಯಾಕೆಂದರೆ ಇದು ತುಂಬ ಇಂಪಾರ್ಟೆಂಟ್. ನೀವು ಲೈಟಾಗಿ ತಗೋಬಾರ್ದು. ಪ್ರೀತಿ ಮತ್ತು ಸಂಬಂಧಗಳ ಕಡೆಗೆ ನಾವು ಹೋಗೋಣ. ಯಾಕೆಂದರೆ ಇಲ್ಲಿ ನೀವು ನಿರೀಕ್ಷಿಸಿದ ಒಂದು ಘಟನೆ ನಡೆಯುತ್ತೆ. ಈಗ ಸಂಬಂಧದಲ್ಲಿ ಇರುವವರಿಗೆ ಇದು ಸ್ವಲ್ಪ ಪರಿಚಯ ಸಮಯ, ಟೆಸ್ಟಿಂಗ್ ಟೈಮ್. ನಿಮ್ಮ ಸಂಬಂಧವನ್ನು ಮುರಿಯೋದಕ್ಕೆ ಅಲ್ಲ, ಬದಲಾಗಿ ಅದನ್ನು ಇನ್ನಷ್ಟು ಸ್ಟ್ರಾಂಗ್ ಆಗಿರೋದಕ್ಕೆ ಇದು ಬಂದಿರೋದು. ನಿಮ್ಮ ಮನಸ್ಸಲ್ಲಿ ಅಂತರದ ಭಾವನೆ ಬರ್ಬೋದು, ಆದರೆ ಈ ಸಮಯದಲ್ಲಿ ತಾಳ್ಮೆಯಿಂದ ಇರೋದು ಬಹಳ ಮುಖ್ಯವಾಗಿರುತ್ತೆ. ಈ ಸಮಯದಲ್ಲಿ ಆತುರದಲ್ಲಿ ನಿರ್ಧಾರ ತೆಗೆದುಕೊಳ್ಳುವವರು ಆಮೇಲೆ ವಿಷಾದಿಸ್ತಾರೆ. ಆದರೆ ಈ ಹಂತವನ್ನು ಸ್ವಲ್ಪ ತಡೆದುಬಿಟ್ಟು ಬುದ್ಧಿವಂತಿಕೆಯಿಂದ ದಾಟುವವರ ಸಂಬಂಧಗಳು ಮೊದಲಿಗಿಂತಲೂ ಕೂಡ ಹೆಚ್ಚು ಗಾಢವಾಗಿರುತ್ತೆ. ಮತ್ತು ಈಗ ಒಂಟಿ ಯಾರ್ಯಾರಿದ್ದಾರೋ ಅವರಿಗೆ ಈ ಸಮಯ ತುಂಬ ವಿಶೇಷವಾಗಿರುತ್ತೆ. ಯಾಕೆಂದರೆ ಒಂದು ಹೊಸ ಪರಿಚಯ ಆಗುತ್ತೆ ಮತ್ತು ಈ ಪರಿಚಯವು ನೀವು ಎಂದೂ ಊಹಿಸದ ಸ್ಥಳದಿಂದ ಬರಬಹುದು. ಇದು ಒಂದು ಸರಳ ಭೇಟಿಯಿಂದ ಶುರುವಾಗಬಹುದು, ಆದರೆ ಅದು ತುಂಬ ವಿಶೇಷವಾಗಿ ಬದಲಾಗಬಹುದು. ಒಂದು ವಿಷಯ ನೆನಪಿಡಿ, ಯಾರಾದರೂ ಮೊದಲಿಗೆ ತುಂಬ ಸಿಹಿಯಾಗಿ ಮಾತನಾಡಿದರೆ ಮುಂದೆ ಹೋಗುವ ಮೊದಲು ಅವರ ಉದ್ದೇಶ ಏನು ಅಂತ ನೀವು ಎಚ್ಚರಿಕೆಯಿಂದ ಅಳೆದು ನೋಡಬೇಕು. ನಾನು ಮೊದಲು ಹೇಳಿದ ಹಾಗೆ ಆ ಗುಪ್ತ ಸಂಕೇತ ಯಾವುದು ಅಂತ ನೀವು ಯೋಚನೆ ಮಾಡ್ತಿದ್ದೀರಾ? ಹಾಗಾದರೆ ಕೇಳಿ. ನೀವು ವಿಡಿಯೋಗೆ ಇನ್ನೂ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಜೈ ಶ್ರೀ ವಾರಾಹಿ ಅಮ್ಮ ಅಂತ ಕಮೆಂಟ್ ಮಾಡಿ. ಮುಂಬರುವ ದಿನಗಳಲ್ಲಿ ನೀವು ನಿಮ್ಮ ಕನಸಲ್ಲಿ ಏನಾದರೂ ನೀರು ನೋಡಿದ್ರಿ, ಹಳೆ ಮನೆ ನೋಡಿದ್ರಿ, ಅಥವಾ ಬಹಳ ಹಿಂದೆ ಕಳೆದು ಹೋದ ನಿಮ್ಮವರನ್ನು ಕನಸಲ್ಲಿ ನೋಡಿದ್ರಿ ಅಂತಂದರೆ ಅದು ಕೇವಲ ಕನಸಲ್ಲ, ಅದು ಒಂದು ಎಚ್ಚರಿಕೆ ಮತ್ತು ಆಶೀರ್ವಾದ ಎರಡೂ ಕೂಡ ಆಗಿರುತ್ತೆ. ನಿಮ್ಮ ಒಳಗಿನ ಧ್ವನಿಯನ್ನು ನಿರ್ಲಕ್ಷ್ಯ ಮಾಡಬಾರ್ದು ಎಂಬ ಎಚ್ಚರಿಕೆ ನಿಮ್ಮ ಪೂರ್ವಜರ ಆಶೀರ್ವಾದ ಇನ್ನು ನಿಮ್ಮೊಂದಿಗೆ ಇದೆ ಎನ್ನುವುದರ ಒಂದು ಆಶೀರ್ವಾದ ಕೂಡ ಆಗಿರುತ್ತೆ.